ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಇವತ್ತು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಹೋಗ್ಬೇಕಿತ್ತು. ಯಾಕಂದ್ರೆ ಸುಭಾಷ್ ಪಾಳೇಕರ್ ಅವ್ರನ್ನ ಕರೆಸಿ ಒಂದು ಸಾವಯವ ಕೃಷಿ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗ್ ಮಾಡೋದು ಅಂತ ಒಂದು ವರ್ಕ್ಶಾಪ್ ಇತ್ತು. ಸೀದಾ ಚುಂಚನಗಿರಿ ಮಠದ ಕಡೆ ಹೊರಟು ಈ ಕಾರ್ಯಾಗಾರ ಬಂದು 3 ದಿನ ಇತ್ತು. ಒಂಥರ ನೋಡಿ ಖುಷಿ ಆಯ್ತು. ಯಾಕಂದ್ರೆ ದೊಡ್ಡ ಹಾಲ್ ಬೇರೆ, ಅದು ತುಂಬಾ ಜನ ತುಂಬಿದ್ರು. ಬೆಳಗ್ಗೆ ಎದ್ದಾಗಿಂದ ಮಲ್ಗೋ ತನಕ ಕೆಮಿಕಲ್ ಫುಡ್ ತಿಂತಿರು. ನಮಗೆ ಇಷ್ಟು ಜನ ಏನಾದ್ರೂ ಸಾವಯವ ಕೃಷಿ ಮಾಡಬೇಕು ಅಂತ ಒಲ ತೋರಿಸಿ ಬಂದಿದ್ದಾರೆ. ಅದಕ್ಕೊಂಥರ ಖುಷಿ ವಿಷಯ. ಇದನ್ನು ಆರ್ಗನೈಸ್ ಮಾಡೋದು ನಮ್ಮ ಮಂಡ್ಯದ ನಿರ್ಮಲಾ ಗೋಮಾತಾ ಟ್ರಸ್ಟ್ ಅವರು. ಬೆಂಗಳೂರಲ್ಲಿ ಹುಟ್ಟು ಬೆಳೆದು ಎಜುಕೇಶನ್ ಮಾಡಿದ್ ನಾನು ಫಾರ್ಮ್ ಬಂದಾಗ ನಾನು ಎಲ್ಲರ ತರ ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಿತ್ತು. ನಮ್ಮ ಪೂರ್ವಜರೆಲ್ಲ ಗೊಬ್ಬರ ಹೊಡ್ಕೊಂಡು ನ್ಯಾಚುರಲ್ ಆಗಿ ಬೆಳಿತಿದ್ರು. ಅದನ್ನ ಯಾಕೆ ಬೆಳಿತಿಲ್ಲ ಅಂತ ಹುಡ್ಕೊಂಡು ಹೋದಾಗ ನನಗೆ ಗೊತ್ತಾಗಿದ್ ಮೂಲ ಬಂದು ಮಲ್ಟಿ ನ್ಯಾಷನಲ್ ಕಂಪನಿಗಳು ಇದಕ್ಕೆಲ್ಲ ಕಾರಣ. ಫಾರ್ಮಿಂಗ್ ಅಲ್ಲಿ ಈಗ ಸ್ವಲ್ಪ ರೈತರು ಲಾಸ್ ಅಂತ ಹೇಳ್ತಾರೆ ಅಂತ ಮುಂದಿನ ರೀಲ್ಗಳಲ್ಲಿ ಹೇಳ್ತೀನಿ ನಿಮಗೆ. ಡಾಕ್ಟರ್ ಸುಭಾಷ್ ಪಾಳೇಕರ್ ಅವ್ರನ್ನ ಬರೀ ರೀಲ್ಗಳಲ್ಲಿ ವಿಡಿಯೋಗಳಲ್ಲಿ ನೋಡ್ತಿದ್ದ ದಿವಸ ಇವತ್ತು ನೇರವಾಗಿ ನೋಡೋ ಭಾಗ್ಯ ಸಿಕ್ತು. ನಮ್ಮ ಮಂಡ್ಯದ ಕಲ್ಲಳ್ಳಿ ಪಟೇಲ್ರು ಕೂಡ ಬಂದಿದ್ರು. ಅವರು ಕೂಡ ಈ ಪ್ರೋಗ್ರಾಮ್ಗೆ ಒನ್ ಆಫ್ ದ ಆರ್ಗನೈಸರ್. ಮಂಡ್ಯ ಕಲ್ಲಳ್ಳಿ ಪಟೇಲ್ರು ಅಂದ್ರೆ ಎತ್ತಿನ ಫಿಟ್ ಅದೆಲ್ಲ ಗೊತ್ತೇ ಇರುತ್ತೆ. ಯಾಕಂದ್ರೆ ತಂದೆ ಕಾಲದ ಹಳ್ಳಿಕರನ್ನ ಉಳಿಸಿ ಬೆಳೆಸ್ಕೊಂಡಿದ್ದಾರೆ. ನಮ್ಮ ಹಳ್ಳಿಕರ ದನಗಳನ್ನ ಉಳಿಸಬೇಕು ಅಂತ ಒಂದು ಸ್ಲೋಗನ್ ಕೂಡ ಇದೆ. ಮನೆಗೊಂದು ಹಳ್ಳಿಕರ ಹಸು, ಊರಿಗೊಂದು ಹಳ್ಳಿಕರ್ ಹೋರಿ ಅಂತ. ಈ ತರ ಏನಾದ್ರು ಆದ್ರೆ ನಮ್ಮ ಹಳ್ಳಿಕರ ಸಂತತಿ ನಶಿಸಿ ಹೋಗಲ್ಲ. ಈ ತರ ಆಗ್ಲಿ ಅಂತ ಆಶಿಸ್ತೀವಿ. ಈ ಕಾರ್ಯಾಗಾರಕ್ಕೆ ನಮ್ಮ ಮಠಾಧಿಪತಿಗಳಾದ ನಿರ್ಮಲಾನಂದ ಸ್ವಾಮಿಗಳು ಕೂಡ ಬಂದಿದ್ರು. ಜೊತೆಗೆ MLA ಆದ ಸಚಿವರಾದ ಚಂದ್ರರಾಯ ಸ್ವಾಮಿ ಕೂಡ ಬಂದಿದ್ರು. ಕಾರ್ಯಕ್ರಮ ಎಲ್ಲರೂ ಸೇರ್ಕೊಂಡು ಉದ್ಘಾಟನೆ ಮಾಡಿ ಸ್ವಾಮಿಗಳು ಸುಭಾಷ್ ಪಾಳೇಕರ್ ಅವರಿಗೆ ಗೌರವ ಸಲ್ಲಿಸಿ ಸನ್ಮಾನ ಕೂಡ ಮಾಡಿದ್ರು. ರವಿ ಪಟೇಲ್ ಹಾಗೂ ನಾವು ಸುಭಾಷ್ ಪಾಳೇಕರ್ ಅವರೊಂದಿಗೆ ಸಮಯ ಕಳೆದು ಅವರ ಅನುಭವದ ಮಾತುಗಳನ್ನು ಪಡೆದೆವು. ಅವರ ಬಳಿ ಕೂತು ಅವರ ಕೃಷಿ ಅನುಭವದ ಮಾತುಗಳನ್ನು ಪಡೆಯುತ್ತಾ ನನ್ನ ಕೃಷಿ ಅನುಭವದ ಮಾತುಗಳನ್ನು ಹಂಚಿಕೊಳ್ಳುತ್ತಾ ಒಂದಷ್ಟು ಸಮಯ ಕಳೆದೆ. ಇವತ್ತಿನ ಸುದ್ದಿ ಇಷ್ಟು.